KR ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂಥ ಯುವ ಮುಖಂಡ ಹೊಯ್ಸಳ MR ಅವರು ಈ ಸಾಲಿನ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಇವರು ಯುವಕರನ್ನು ಯುವ ಸಬಲೀಕರಣಕ್ಕಾಗಿ ಒಂದು ಚಿಂತನೆ, ಒಂದು ಕನಸನ್ನು ಇಟ್ಕೊಂಡು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಯುವ ನಿಧಿ ಸಮರ್ಪಕವಾಗಿ ಜನಸಾಮಾನ್ಯರಿಗೆ, ಯುವಕರಿಗೆ, ಯುವತಿಯರಿಗೆ ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲು ಪ್ರಯತ್ನ ಮಾಡ್ತಾರೆ. ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಡಿಗ್ರಿ, ಒಂದು ಡಿಪ್ಲೊಮೊ, ಇಂಜಿನಿಯರಿಂಗ್ ಇನ್ನಿತರ ಪದವಿ ಪಡೆದಿರುವಂಥ ವಿದ್ಯಾರ್ಥಿನಿಯರಿಗೆ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ದೊರಕಿಸಿಕೊಡಲು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಹೊಯ್ಸಳ MR ಅವರಿಗೆ ಯುವಕ ಯುವತಿಯರು ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಅವರಿಗೆ ಅತ್ಯಧಿಕ ಮತವನ್ನು ಕೊಟ್ಟು KR ಕ್ಷೇತ್ರದ ಅಭಿವೃದ್ಧಿಯ ಪರ ಚಿಂತನೆ, ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯೋದಕ್ಕೆ ಅವರಿಗೆ ಸಹಕಾರ ನೀಡಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಾ, ಈ ಚುನಾವಣೆ ವೋಟಿಂಗು 6 ಮತವನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ. ರಾಜ್ಯ ಅಧ್ಯಕ್ಷರು ಮತ್ತು ನಗರ ಅಧ್ಯಕ್ಷರು ಹಾಗೂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷಗಳ ಈ ರೀತಿಯಾದಂಥ ಒಂದು ಚುನಾವಣೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರೆ ಇಷ್ಟು ಮತವನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ. ವೋಟರ್ಸು ಯುವಕರು 18ರಿಂದ 35 ವರ್ಷ ಒಳಗಿನ ಯುವಕರು ಮತದಾನ ಮಾಡುವಂಥ ಹಕ್ಕನ್ನು ಹೊಂದಿರ್ತಾರೆ. ಈಗ ಅರಿವನ್ನ ಮೂಡಿಸ್ತಾ ಇದ್ದೀವಿ. ಜೊತೆಗೆ ಮೆಂಬರ್ಶಿಪ್ ಕೂಡ ನಾವು ಮೆಂಬರ್ಶಿಪ್ ಜೊತೆಗೇ ಮತದಾನ ಮಾಡುವಂಥದ್ದು ಕೂಡ ಆಗುತ್ತೆ. ಆನ್ಲೈನ್ ಮುಖಾಂತರನೇ ತಮ್ಮ ಮೊಬೈಲ್ಗಳಲ್ಲೇ ಮತವನ್ನು ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನಮಸ್ಕಾರ, ನನ್ನ ಹೆಸರು ಹೊಯ್ಸಳ MR ಅಂತ. KR ಕ್ಷೇತ್ರದ ಅಸೆಂಬ್ಲಿ ಯೂತ್ ಕಾಂಗ್ರೆಸ್ ವಿಂಗಿಂದ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೇನೆ. ಈ ಬಾರಿ 18 ವಯಸ್ಸಿಂದ 35 ವರ್ಷದಲ್ಲಿ ಯಾರು ಇರ್ತಾರೋ ಅವರು ನನಗೆ ಮತ ಹಾಕಬಹುದು. ನಿಮ್ಮ ವಿತ್ IYC ಅನ್ನೋ ಅಪ್ಲಿಕೇಶನ್, ಅಂದರೆ ವಿತ್ IYC ಅನ್ನೋ ಅಪ್ಲಿಕೇಶನ್ ಬಂದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಮತ್ತು ನಿಮ್ಮ ಫೋಟೋ ತೊಗೊಂಡು ಅದರಲ್ಲಿ ಮೆಂಬರ್ಶಿಪ್ ಅನ್ನೋ ಒಂದು ಕಾಲಮ್ಗೆ ಹೋಗಿ ಅಲ್ಲಿ ನಿಮ್ಮ KYCಯನ್ನು ಫಿಲ್ ಮಾಡಿ ಅದರಲ್ಲಿ ನನ್ನ ಕ್ರಮ ಸಂಖ್ಯೆ 4 ಆ ಕ್ರಮ ಸಂಖ್ಯೆ 4 ಹೊಯ್ಸಳ MR KR ಕ್ಷೇತ್ರದಲ್ಲಿ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನನ್ನ ಹೆಸರಲ್ಲಿ ಅಮ್ಕಿ ಮತ್ತು ವೋಟ್ ಹಾಕಬಹುದು. ವೋಟ್ ಹಾಕಿದ ನಂತರ ಅದಕ್ಕೆ ಒಂದು 50 ರೂಪಾಯಿ ಶುಲ್ಕ ಇರ್ತದೆ. ಆ ಶುಲ್ಕವನ್ನು ಕಟ್ಟಬೇಕು. ನಾನು ಈ ಬಾರಿ ನಿಂತ್ಕೋತಾರೆ ಎಲೆಕ್ಷನ್ ಏನು ನಿಂತ್ಕೋತಾ ಇದ್ದೀನಿ ಅಂತಂದರೆ, ಎಲ್ಲರಿಗೂ ಯುವಕರಿಗೆ ಏನೇನು ಕಷ್ಟಗಳು ಇರುತ್ತೆ ಅಂತ ನನಗೆ ಗೊತ್ತು. ಆ ಯುವಕರಿಗೆ ನಾನು ಯುವಕನೇ, ನಾನು ಎಲ್ಲ ಥರ ಕಂಪ್ನಿ ಕೆಲಸ ಮಾಡ್ತಿದ್ದೆ. ಮತ್ತು ಅದಾದಮೇಲೆ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಏನೇನು ಕಷ್ಟಗಳಿರುತ್ತೆ ನನಗೆ ಗೊತ್ತು. ಅವ್ರ ಕೆಲಸಗಳು ಸಿಗೋದು ಮತ್ತು ಇದೆಲ್ಲ ಯುವ ನಿಧಿ ಸ್ಕೀಮ್ ಬಂದು ಹೆಂಗೆ ತೊಗೊಳ್ಳೋದು ಎಲ್ಲ ನಾನು ಎಲ್ಲ ಯುವಕರಿಗೆ ನಾನು ಸಹಾಯ ಮಾಡ್ತೀನಿ.